ಪರಮಹಂಸರು ಪ್ರೇಮೋನ್ಮತ್ತರಾಗಿ ಈಗ ಹಾಡಲಾರಂಭಿಸಿದ್ದಾರೆ. ಕಾಲರೂಪೇ ದಿಗಂಬರಿ ಹೃದಯ ಪದ್ಮಭಾಸ್ಕರಿ, ನಿಜವಾಗಿಯೂ ಕಪ್ಪಗಿಹಳೆ ನನ್ನ ತಾಯಿ ಕಾಳಿ. ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ. ಬಂಧನ ಮತ್ತು ಮುಕ್ತಿ ಇವೆರಡರ ಕರ್ತಳೂ ಅವಳೇ. ಆಕೆಯ ಮಾಯೆಯ ದೆಸೆಯಿಂದ ಸಾಂಸಾರಿಕ ಜೀವರು ಕಾಮಕಾಂಚನಗಳಿಂದ ಬದ್ಧರಾಗುತ್ತಾರೆ. ಮತ್ತೆ ಆಕೆಯ ಕೃಪೆಯಿಂದಲೇ ಮುಕ್ತರಾಗುತ್ತಾರೆ. ಆಕೆ ನಮ್ಮ ಭವಬಂಧನವನ್ನು ಹರಿದು ಕಾಪಾಡತಕ್ಕವಳು. ಈಗ ಪರಮಹಂಸರು ತಮ್ಮ ಗಂಧರ್ವನಿಂದಿತ ಕಂಠದಿಂದ ಹಾಡಲಾರಂಭಿಸಿದ್ದಾರೆ. ಪಟವನಾಡಿಸುತಿಹಳು ಈ ನನ್ನ ಘನಶ್ಯಾಮೆ ಜಗದ ಸಂಸಾರಗಳ ಪೇಟೆಯಲ್ಲಿ, ಮಾಯೆ ಈ ಸೂತ್ರದಲ್ಲಿ ಬಿಗಿದ ಪಟವೇರುತ್ತಿವೆ ತುಂಬಿರುವ ಭರವಸೆಯ ಗಾಳಿಯಲ್ಲಿ. ನರರಸ್ತಿ ಪಂಜರದಿ ಮೂರು ಗುಣಗಳ ಬೆಸೆದು ಮಾಡಿರುವಳಿ ತಾಯಿ ಕುಶಲ ಕಲೆಯ, ಪಟದ ಸೂತ್ರದ ಮೇಲೆ ವಿಷಯ ದಂಟನು ಬಲಿದು ಹರಿಯದಂಥವುಗಳನ್ನು ರಚಿಸಿರುವಳು. ಇಂತು ಹಾರುವ 100,000 ಪಟಗಳಲ್ಲಿ ಒಂದೋ ಎರಡೋ ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರಲವುಗಳನ್ನು ನಿರುಕಿಸುತ್ತ ಈ ತಾಯಿ ಕೈಯ ಚಪ್ಪಳೆ ತಟ್ಟಿನಲಿಯುತಿಹಳು. ರಾಮಪ್ರಸಾದನಿದೋ ನುಡಿಯುವನು, ಓ ತಾಯಿ, ಅನುಕೂಲ ಮಾರುತವು ಬೀಸುವಾಗ ನೀನಿನಿತು ಕೃಪೆಗೈದು ಕೈ ಸಡಿಲಗೊಳಿಸಿದರೆ ಎನಿತೋ ಪಟ ದಾಟುವುವು ಭವಜಲಧಿಯ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ, ಭಗವತಿ ಲೀಲಾಮಯಿ. ಈ ಜಗತ್ತು ಆಕೆಯ ಕ್ರೀಡೆ. ಆಕೆ ಇಚ್ಛಾಮಯಿ. 1,00,000 ಜನರಲ್ಲಿ ಎಲ್ಲೋ ಒಬ್ಬರಿಗೆ ಮಾತ್ರ ಮುಕ್ತಿ ಕೊಡುತ್ತಾಳೆ. ಬ್ರಹ್ಮಭಕ್ತ. ಮಹಾಶಯರೇ, ಇಚ್ಛೆಪಟ್ಟರೆ ಆಕೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡಿಬಿಡಬಲ್ಲಳು. ಹಾಗಿರುವಾಗ ನಮ್ಮನ್ನೇಕೆ ಸಂಸಾರದಲ್ಲಿ ಬಂಧಿಸಿ ಇಟ್ಟಿದ್ದಾಳೆ? ಶ್ರೀರಾಮಕೃಷ್ಣರು, ಆಕೆಯ ಇಚ್ಛೆ. ತಾನು ಸೃಷ್ಟಿಸಿದ ವಸ್ತುಗಳೊಡನೆ ತಾನು ಆಟವಾಡುತ್ತಲೇ ಇರಬೇಕು ಅಂತ ಆಕೆಯ ಇಚ್ಛೆ. ಕಣ್ಣು ಮುಚ್ಚಾಲೆ ಆಟದಲ್ಲಿ ಯಾರು ಹೋಗಿ ಅಜ್ಜಿಯನ್ನು ಮುಟ್ಟಿಬಿಡುತ್ತಾರೋ ಅವರು ಅನಂತರ ಓಡಾಡಬೇಕಾಗಿರುವುದಿಲ್ಲ. ಎಲ್ಲರೂ ಹೋಗಿ ಅಜ್ಜಿಯನ್ನು ಮುಟ್ಟಿಬಿಟ್ಟರೆ ಆಟ ಹೇಗೆ ಮುಂದುವರಿಯಬೇಕು? ಅದು ಆಕೆಗೆ ಅಸಂತೋಷವನ್ನುಂಟು ಮಾಡುತ್ತದೆ. ಆಟ ಮುಂದುವರಿದರೇನೇ ಆಕೆಗೆ ಸಂತೋಷ. ಅದಕ್ಕಾಗಿಯೇ ರಾಮಪ್ರಸಾದ ಹೇಳಿರುವನು, ಇಂತು ಹಾರುವ 100,000 ಪಟಗಳಲ್ಲಿ ಒಂದೋ ಎರಡೋ ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರಲವುಗಳನ್ನು ನಿರುಕಿಸುತ್ತ ಈ ತಾಯಿ ಕೈಯ ಚಪ್ಪಳೆ ತಟ್ಟಿನಲಿಯುತಿಹಳು. ಭಗವತಿ ಕಣ್ಸನ್ನೆ ಮಾಡಿ ಮನಸ್ಸಿಗೆ ರಹಸ್ಯವಾಗಿ ಆಜ್ಞೆ ಮಾಡಿಬಿಟ್ಟಿರುವಂತಿದೆ. ಹೋಗಿ ಸಂಸಾರ ಸುಖ ಅನುಭವಿಸು. ಆದ್ದರಿಂದ ಮನಸ್ಸಿನದೇನು ತಪ್ಪು? ಆದರೆ ಆಕೆ ಮತ್ತು ಕೃಪೆಯಿಟ್ಟು ಅದನ್ನು ತನ್ನ ಕಡೆಗೆ ಹರಿಯುವಂತೆ ಮಾಡಿಕೊಟ್ಟರೆ ಆಗ ಮಾತ್ರವೇ ವಿಷಯ ಬುದ್ಧಿಯ ಬಂಧನದಿಂದ ಪಾರಾಗಿ ನಾವು ಮುಕ್ತಿ ಗಳಿಸಿಕೊಳ್ಳಬಹುದು. ಆಗ ಮಾತ್ರವೇ ಅದು ಭಗವತಿಯ ಪಾದ ಪದ್ಮಗಳಲ್ಲಿ ನೆಲೆಸಿ ಇರುತ್ತದೆ. ಪರಮಹಂಸರು ಸಂಸಾರಿಗಳ ನರಕಯಾತನೆಯ ಭಾರವನ್ನು ತಾವೇ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡಿರುವಂತೆ ಮತ್ತೆ ಅದಕ್ಕೆಲ್ಲ ತಾವೇ ಹೊಣೆ ಎಂಬ ಭಾವವನ್ನು ವ್ಯಕ್ತಪಡಿಸುವ ಒಂದು ಹಾಡನ್ನು ಹಾಡಲಾರಂಭಿಸಿದ್ದಾರೆ. ಈ ಎದೆಯ ಕೊರೆಯುವುದು ಒಂದೇ ವ್ಯಥೆ ನನಗೆ, ನೀನೊಡನೆ ಇದ್ದರೂ ನಾನೆಚ್ಚರಿದ್ದರೂ ಕಳ್ಳತನವಾಯಿತಲ್ಲ ನನ್ನ ಮನೆಯೊಳಗೆ. ಎನಿತೋ ಸಲ ನಾನಿನ್ನ ಕರೆಯಬೇಕೆಂದೆಂಬ ಸಂಕಲ್ಪವಿದ್ದರೂ ಪ್ರಾರ್ಥನೆಯ ಹೊತ್ತಿನಲ್ಲಿ ನಿನ್ನ ಮರೆತೆ. ಇನಿತೆಲ್ಲ ನಿನ್ನ ಮಾಯೆಯೇ ಎಂದು ಈಗ ಅರಿತೆ.
ನೀನು ನನಗೇನೂ ಕೊಟ್ಟಿಲ್ಲವದರಿಂದ ನಾನೇನು ಕೊಡಬಲ್ಲೆ ನಿನಗೆ ಹೇಳು. ನೀ ಕೊಟ್ಟುದನೆ ನಿನಗೆ ಕೊಡುತ್ತಿದ್ದೆ ನಾನು. ಯಶ ಅಪಯಶ ಸುರಸ ಕುರಸ ಸಕಲ ರಸವೂ ನಿನ್ನದೇ. ಸಕಲ ರಸೇಶ್ವರಿಯು ನೀನೇ, ಜಗವೆಲ್ಲವೂ ನಿನ್ನ ಲೀಲೆ. ಇದರೊಳೇಕೆ ನೀನೇತರ ರಸಭಂಗವ ಮಾಡುವೆ. ಈ ಮನವನು ನೀನಿತ್ತಿಹೆ, ಜಗದ ಸುಖವ ಪಡೆಯಲೆಂದು ನನ್ನ ನಿಲ್ಲಿಸಿಹೆ. ನಾನು ನಿನ್ನ ಶಿಶುವಾದರೂ ಈ ಜಗದಿ ಜಂಜಡದಲ್ಲಿ ಪರಿತ್ಯಕ್ತನಂದದಿ. ಮಿಥ್ಯ ಎನೆ ಸತ್ಯವೆಂದು ಕೈಯನ್ನೇ ಮಧುರವೆಂದು ಭ್ರಮಿಸಿ ಬಳಲುತ್ತಿರುವೆನು ಎನ್ನುವ ನೀ ಪ್ರಸಾದನು. ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ. ಭಗವತಿಯ ಮಾಯೆಯಿಂದಲೇ ಜನರು ಮೋಹಿತರಾಗಿ ಈ ಜಗತ್ತಿನಲ್ಲಿ ಕಟ್ಟು ಬೀಳುತ್ತಾರೆ. ಈ ಮನವನು ನೀನಿತ್ತಿಹೆ, ಜಗದ ಸುಖವ ಪಡೆಯಲೆಂದು ನನ್ನ ನಿಲ್ಲಿಸಿಹೆ ಎನ್ನುವ ನೀ ಪ್ರಸಾದನು. ಬ್ರಾಹ್ಮಭಕ್ತ: ಮಹಾಶಯರೇ, ಪೂರ್ಣತ್ಯಾಗ ಮಾಡದೇ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದಿಲ್ಲವೇ? ಶ್ರೀರಾಮಕೃಷ್ಣರು ನಗುತ್ತಾ, ನಿಮಗೆ ಸಾಧ್ಯವಾಗಬಹುದು. ನೀವು ಸಂಪೂರ್ಣವಾಗಿ ತ್ಯಾಗ ಮಾಡುವುದರ ಅವಶ್ಯಕತೆ ಏನಿದೆ? ಭಗವಂತ, ಜಗತ್ತು ಎರಡು ಕಡೆಗೂ ನೀವು ದೃಷ್ಟಿ ಇಟ್ಟು ಆನಂದದಿಂದಲೇ ಇದ್ದೀರಿ. ಜೋನಿ ಬೆಲ್ಲ ಗಟ್ಟಿಯೂ ಅಲ್ಲ, ನೀರಿಗೆ ನೀರೂ ಅಲ್ಲ. ಎಲ್ಲರೂ ನಗುತ್ತಾರೆ. ನೀವೀಗಿರುವ ರೀತಿಯಲ್ಲಿ ಆನಂದದಿಂದಲೇ ಇದ್ದೀರಿ. ನಿಮಗೆ ನಕ್ಸ್ ಎಂಬ ಇಸ್ಪೀಟಾಟ ಗೊತ್ತೇ? ನಾನು ಹೆಚ್ಚಾಗಿ ನಂಬರ್ ಗೆದ್ದು ನನ್ನ ಆಟ ಮುಗಿದು ಹೋಗಿದೆ. ನೀವು ಬಹಳ ಬುದ್ಧಿವಂತರು. ನಿಮ್ಮಲ್ಲಿ ಕೆಲವರು 10, ಇನ್ನು ಕೆಲವರು 6, ಮತ್ತೆ ಕೆಲವರು 5 ನಂಬರುಗಳನ್ನು ಮಾತ್ರ ಗಳಿಸಿಕೊಂಡಿದ್ದೀರಿ. ಹೆಚ್ಚಾಗೇನೂ ಗಳಿಸಿಕೊಂಡಿಲ್ಲ. ಆದ್ದರಿಂದ ನನ್ನ ಹಾಗೆ ನೀವು ಆಟವಾಡದೆ ಉಳಿದಿರಬೇಕಾಗಿರುವುದಿಲ್ಲ. ನಿಮ್ಮ ಆಟ ಮುಂದುವರಿಯುತ್ತಿದೆ. ಬೇಷ್. ಎಲ್ಲರೂ ನಗುತ್ತಿದ್ದಾರೆ. ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಸಾರದಲ್ಲಿದ್ದೀರಿ. ಇದು ದೋಷವಾದೇನಲ್ಲ. ಆದರೆ ನೀವು ಭಗವಂತನ ಕಡೆಗೆ ಮನಸ್ಸನ್ನು ತಿರುಗಿಸಿ ಇಡಬೇಕು. ಇಲ್ಲದಿದ್ದರೆ ನೀವು ಜಯಶಾಲಿಗಳಾಗೋದಿಲ್ಲ. ಒಂದು ಕೈಯಿಂದ ಕೆಲಸ ಮಾಡಿ, ಇನ್ನೊಂದು ಕೈಯಿಂದ ಭಗವಂತನನ್ನು ಬಲವಾಗಿ ಹಿಡಿದುಕೊಳ್ಳಿ. ಕರ್ಮ ಮುಗಿದ ನಂತರ 2 ಕೈಗಳಿಂದಲೂ ಭಗವಂತನನ್ನು ಹಿಡಿದುಕೊಳ್ಳಿ. ಎಲ್ಲ ಮನಸ್ಸಿನ ಮೇಲೆ ನಿಂತಿದೆ. ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮುಕ್ತಿಗೆ ಕಾರಣ. ಮನಸ್ಸಿಗೆ ಯಾವ ಬಣ್ಣ ಕೊಟ್ಟರೆ ಅದು ಆ ಬಣ್ಣ ಧರಿಸುತ್ತದೆ. ಉದಾಹರಣೆಗೆ, ಅಗಸನ ಮನೆಯಿಂದ ತಂದ ಬಟ್ಟೆ ಕೆಂಪು ಬಣ್ಣದಲ್ಲಿ ಅದ್ದಿದ್ದರೆ ಕೆಂಪು, ನೀಲಿ ಬಣ್ಣದಲ್ಲಿ ಅದ್ದಿದ್ದರೆ ನೀಲಿ, ಹಳದಿ ಬಣ್ಣದಲ್ಲಿ ಅದ್ದಿದ್ದರೆ ಹಳದಿ. ಮತ್ತಾವ ಬಣ್ಣದಲ್ಲಿ ಅದ್ದಿದ್ದರೂ ಆ ಬಣ್ಣ ಧರಿಸುತ್ತದೆ. ನೋಡಿಲ್ಲವೇ? ಒಂದಿಷ್ಟು ಇಂಗ್ಲೀಷ್ ಓದುವುದಕ್ಕೆ ಕಲಿತುಕೊಂಡರಿ ಎಂದರೆ ನಿಮ್ಮನ್ನು ಹೇಳದೆ ಕೇಳದೆ ಕೋಸ್ ಪೀಸ್ ಎಂಬ ಇಂಗ್ಲೀಷ್ ಪದಗಳು ನಿಮ್ಮ ಬಾಯಿಂದ ಹೊರಬೀಳುವುದನ್ನು. ಎಲ್ಲರೂ ನಗುತ್ತಾರೆ. ಬಳಿಕ ಕಾಲಿಗೆ ಬೂಟ್ಸು, ಶಿಳ್ಳು ಹಾಕುತ್ತಾ ಆಲಾಪನೆ ಮಾಡುವುದು ಇವೆಲ್ಲ ಬಂದು ಬಿಡುತ್ತವೆ. ಇವೆಲ್ಲ ಒಂದೇ ಜೊತೆ. ವಿದ್ಯಾವಂತ ಸಂಸ್ಕೃತ ಕಲಿತುಕೊಂಡಿದ್ದೇ ಆದರೆ ಪದೇ ಪದೇ ಸಂಸ್ಕೃತ ಶ್ಲೋಕಗಳನ್ನು ಎತ್ತಿ ಹೇಳುತ್ತಲೇ ಇರುತ್ತಾನೆ. ನೀನು ಕೆಟ್ಟವರೊಡನೆ ಬೆಳೆದರೆ ನಿನ್ನ ನಡೆ, ನುಡಿ, ವ್ಯವಹಾರ ಎಲ್ಲವೂ ಅವರಂತೆ ಆಗಿಬಿಡುತ್ತವೆ. ಭಕ್ತರ ಸಹವಾಸದಲ್ಲಿ ಬೆಳೆದರೆ ಮನಸ್ಸು ಭಗವತ್ ಚಿಂತನೆ, ಭಗವತ್ ಕತೆ ಇವುಗಳಲ್ಲೇ ನಿರತವಾಗಿರುತ್ತದೆ. ಮನಸ್ಸೇ ಎಲ್ಲಕ್ಕೂ ಕಾರಣ. ಮನುಷ್ಯನ ಒಂದು ಪಕ್ಕದಲ್ಲಿ ಹೆಂಡತಿ, ಇನ್ನೊಂದು ಪಕ್ಕದಲ್ಲಿ ಮಗಳು. ಒಬ್ಬಳಿಗೆ ಒಂದು ವಿಧದಲ್ಲಿ, ಇನ್ನೊಬ್ಬಳಿಗೆ ಇನ್ನೊಂದು ವಿಧದಲ್ಲಿ ಪ್ರೀತಿ ತೋರಿಸುತ್ತಾನೆ. ಆದರೆ ಮನಸ್ಸು ಮಾತ್ರ ಒಂದೇ ಒಂದು. ಮನಸ್ಸಿನಿಂದಲೇ ಬಂಧನ, ಮನಸ್ಸಿನಿಂದಲೇ ಮುಕ್ತಿ. ನಾನು ಮುಕ್ತ ಪುರುಷ. ಸಂಸಾರದಲ್ಲಿದ್ದರೆ ತಾನೇ ಏನು, ಅರಣ್ಯದಲ್ಲಿದ್ದರೆ ತಾನೇ ಏನು, ನನಗೆಲ್ಲಿಯದು ಬಂಧನ.
ನಾನು ಭಗವಂತನ ಮಗು, ರಾಜಾದಿರಾಜನ ಮಗು, ನನಗಾವುದರ ಬಂಧನ ಎಂಬುದಾಗಿ ಯಾರು ಸತತ ಚಿಂತಿಸುತ್ತಾನೋ ಆತ ಮುಕ್ತನಾಗಿ ಬಿಡುತ್ತಾನೆ. ಒಂದು ಪಕ್ಷ ಹಾವೇನಾದರೂ ಕಡಿದರೆ ನನ್ನನ್ನು ವಿಷ ಏನೂ ಮಾಡಲಾರದು ಎಂಬುದಾಗಿ ದೃಢವಾಗಿ ನಂಬಿದರೆ ಆಗ ಅದರಿಂದ ಪಾರಾಗಿ ಬಿಡಬಹುದು. ಹಾಗೆ ನಾನು ಬದ್ಧನಲ್ಲ, ಮುಕ್ತ ಎಂಬುದಾಗಿ ದೃಢವಾಗಿ ನಂಬಿದರೆ ಹಾಗೇ ಆಗಿಬಿಡಬಹುದು, ಮುಕ್ತನೇ ಆಗಿಬಿಡಬಹುದು.